ಇಂದ ಇವತ್ತು 6 ಪೋಸ್ಟ್ ಅಂದ್ರೆ ಈ ಒಂದು 5-6 ವರ್ಷದಿಂದ ಯಾವ್ದು ನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ದಾದ್ಮೇಲೆ ಸರ್ಕಾರ 6 ಪೋಸ್ಟ್ ಅಂದ್ರೆ ವರ್ಷಕ್ಕೊಂದು ಪೋಸ್ಟ್ ಯಾರಿಗೆ ನಿಮ್ಮ ಹತ್ರ ನೇಮಕಾತಿ ಮಾಡಕ್ ಆಗಲ್ಲ ಅಂತಂದ್ರೆ ಇಡೀ ಸರ್ಕಾರ ರಾಜೀನಾಮೆ ಕೊಟ್ಟೋಗಿ. ಯಾಕೆ ಅಂತಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದಾಗ ಬರೀ ಏನ್ 6 ಪೋಸ್ಟಿಗೆ 750 ರೂಪಾಯಿ ವಿದ್ಯಾರ್ಥಿಗಳ ಹತ್ರ ಲೂಟಿ ಮಾಡ್ತಿದ್ರ. ಒಂದು ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡಿ ನೀವು. ಸರ್ಕಾರದಲ್ಲಿ ಇಷ್ಟು ಹೋರಾಟ ಮಾಡ್ತಾ ಇದೀವಿ, ಪ್ರತಿ ಸತಿ ಬಂದು ಫಾಲೋ ಅಪ್ ಮಾಡಿದ್ರು ಕೂಡ ಕೆಇಯಿಂದ ಬರೀ 6 ವೇಕೆನ್ಸಿ. ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದೆಯಾ? ನಿಮ್ಮ 3 ವರ್ಷದ ಸಾಧನೆ ಏನು ಅಂತಂದ್ರೆ ಬರೀ 6 ವೇಕೆನ್ಸಿ ಅಂದ್ರೆ 6 ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿರೋಂಥದ್ದು. ಇಷ್ಟು ವರ್ಷ ಕಂಟಿನ್ಯೂಸ್ ಆಗಿ ನಾವು ಹೋರಾಟ ಮಾಡ್ತಾನೆ ಇದೀವಿ. ನೀವು 56,432 ಹುದ್ದೆಗಳನ್ನ ನೀವು ಅಪ್ರೂವಲ್ ಕೊಟ್ಟು ತಿರ್ಗಾ ಮತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೊಂಡು ನೀವು ನೋಟಿಫಿಕೇಶನ್ಸ್ ಮಾಡಬೇಕು ಅಂತಂದ್ರೆ ಎಷ್ಟಂತ ನಿಮಗೆ ಹೋರಾಟ ಮಾಡ್ಬೇಕು. ಈ ಸತಿ ಹೇಳ್ತೀನಿ ಕೇಳಿ, ಸರ್ಕಾರ ಅಧಿಕಾರದಿಂದ ಮನೆಗೆ ಹೋಗ್ಬೇಕು, ಆ ರೀತಿ ಹೋರಾಟ ಮಾಡ್ತೀವಿ. ಈ ಸತಿ ಸುಮ್ನೆ ಮಾತ್ರ ಬಿಡಲ್ಲ. ಈ ಸತಿ ಹೋರಾಟನ ಯಾವುದೇ ಕಾರಣಕ್ಕೂ ಪೊಲೀಸ್ ಪರ್ಮಿಷನ್ಸ್ ನಾವು ಅನುಮತಿ ಬೇಕಾಗೇ ಇಲ್ಲ. ನಿಮ್ಮ ಅನುಮತಿ ನೀವೇ ಇಟ್ಕೊಳ್ಳಿ. ಎಲ್ಲಾ ಸ್ಟೂಡೆಂಟ್ಸ್ ಒಂದು ತಾಳ್ಮೆ ಅನ್ನೋದು ಇರುತ್ತೆ. ಪ್ರತಿಯೊಂದಿನೂ ನೋಡ್ತಾನೆ ಇದೀವಿ, ಬರೀ ಏನೋ ಇವತ್ತು ನಾಳೆ ನಾಡಿದ್ದು ಅಂತ ಅನ್ಕೊಂಡು. ಪ್ರತಿಯೊಂದು ಇಲಾಖೆಯಿಂದನೂ ಅಷ್ಟೇ ಈ ಒಂದು ಹುದ್ದೆಗಳನ್ನ ನೀವು ಏನು 2, 3, 1, 5, 6 ವೇಕೆನ್ಸಿ ಕರೆಯೋದನ್ನ ಫಸ್ಟ್ ನಿಲ್ಸಿ. ಫೀಸ್ ಯಾವ ರೀತಿ ಇದೆ ಅಂದ್ರೆ ಇವತ್ತು ಸ್ಟೂಡೆಂಟ್ಸ್ ಹೋಗಿ, ಇವತ್ತು ಆಸ್ಪಿರೆಂಟ್ಸ್ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಂಡ್ ಬರ್ಬೇಕು. ಕ್ಯಾಟ್ರಿಂಗು ಬೇರೆ ಬೇರೆ ಹೋಟ್ಲಲ್ಲಿ ಏನಾದ್ರು ಕೆಲಸ ಮಾಡ್ಕೊಂಡ್ಬಂದು ಇವತ್ತು ಅಪ್ಲಿಕೇಶನ್ ಹಾಕಂತ ಪರಿಸ್ಥಿತಿ ತಗೊಂಡ್ಬಂದಿದ್ದೀರಾ ನೀವು. ನೀವೇನೋ ಮನುಷ್ಯರಿದ್ದೀರಾ? ನಿಮ್ಗೆ ಏನಾದ್ರು ಅರ್ಥ ಆಗುತ್ತಾ? ಪ್ರತಿಯೊಂದು ನೋಟಿಫಿಕೇಶನ್ಸ್ ಅಲ್ಲೂ ಇದೇ ರೀತಿ ಮಾಡ್ತಿದ್ದೀರಾ. ಕೆಇ ಇಂದ ನಡೆಸಂತ ಎಕ್ಸಾಮ್ಸ್ ಅಲ್ಲಿ ಅದರಲ್ಲಿ ಒಂದು ನೋಟಿಫಿಕೇಶನ್ಸ್ ಅಂತ ಮಾಡಿ ಸಾವಿರಾರು ಹುದ್ದೆಗಳನ್ನ ಖಾಲಿ ಇದೆ. ಈ ರಾಜ್ಯದಲ್ಲಿ ಸುಮಾರು 3,84,000 ಬರೀ ಏನು 43 ಇಲಾಖೆಯಿಂದ ಮತ್ತೆ ಬೋರ್ಡ್ ಅಂಡ್ ನಿಗಮ ಮಂಡಳಿಯಿಂದ ಇದೆ. ಅದನ್ನು ಹೊರತುಪಡಿಸಿದ್ರೆ ನೀವು ಇವಾಗಿಂದ ಡೇಟಾ ತಗೊಂಡ್ರೆ ಮೋರ್ ದೆನ್ 5 lakhs ವೇಕೆನ್ಸಿ ಇದೆ. ನೀವು ಬರೀ ಏನೋ 3 ವರ್ಷ ಸಾಧನೆ ಅಂದ್ಕೊಂಡು ಏನು ಸಾಧನೆ ಮಾಡಿಲ್ಲ ನೀವು. ಬರೀ ಇಲ್ಲಿ ಸಾಮಾನ್ಯ ಜನಗಳನ್ನ ನೀವು ವಿದ್ಯಾರ್ಥಿಗಳ ಶಾಪ ನಿಮಗೆ ತಟ್ಟದೆ ಬಿಡಲ್ಲ. ಯಾಕೆ ಅಂತಂದ್ರೆ ನೀವು ಮಾಡ್ತಾ ಇರೋಂಥ ಕೆಲಸ ಯಾವುದು ಇಲ್ಲಿ ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಇಲ್ವೇ ಇಲ್ಲ. ಯಾವ ಕೆಲಸನೂ ಮಾಡ್ತಾ ಇಲ್ಲ ನೀವು. ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂದ್ರೆ ನಾವು ನಿಮಗೆ ದಿನಾಂಕನೂ ಘೋಷಣೆ ಮಾಡಲ್ಲ ಈ ಸತಿ. ಸುಮ್ಮನೆ ಏಕಾಏಕಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಇದು ಎಚ್ಚರಿಕೆ ಅಲ್ಲ. ಇಷ್ಟು ದಿನ ಎಚ್ಚರಿಕೆ ಕೊಟ್ಟಿದೀವಿ, ಹೋರಾಟದ ಮುಖಾಂತರ ನಿಮ್ಗೆ ಎಲ್ಲನೂ ಹೇಳಿದೀವಿ. ಈ ಸತಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಈಗೇನು ಹೊಡಿಸಿದ್ರಲ್ಲ 6 ವೇಕೆನ್ಸಿ, 6 ಹುದ್ದೆಗಳನ್ನ ನೋಟಿಫಿಕೇಶನ್ಸ್, ಅದನ್ನ ಈ ಕೂಡಲೇ ವಾಪಸ್ ತಗೊಂಡು ನೀವು ಎಷ್ಟು ಕನಿಷ್ಠ ಅಂತಂದ್ರೆ 1 ಲಕ್ಷ ಏನು 56,432 ಹುದ್ದೆ ಇದೆಲ್ಲ, ಅದು ಎಲ್ಲಾ ಹುದ್ದೆಗಳನ್ನ ಅಟ್ ಎ ಟೈಮ್ ಎಲ್ಲ ಇಲಾಖೆಯಿಂದ ಓಡಿಸ್ಬೇಕು. ಮತ್ತೆ ಅದ್ರ ಜೊತೆಲಿ ಇನ್ನೂ 50,000 ಹುದ್ದೆಗಳನ್ನ ಖಾಲಿ ಹುದ್ದೆಗಳನ್ನ ಈ ಕೂಡಲೇ FD ಇಂದ ಅಪ್ರೂವಲ್ ಆಗಬೇಕು. ಯಾಕೆಂದ್ರೆ FD ಇಂದ ಅಪ್ರೂವಲ್ ಆಗ್ಬೇಕು ಅಂತಂದ್ರೆ ಪ್ರತಿ ಸತಿ ಸ್ಟೂಡೆಂಟ್ಸ್ ನಾವೆಲ್ಲ ಹೋಗಿ ಮತ್ತೆ ಹೋಗಿ ನೀವು ಭೇಟಿ ಮಾಡಿ ಅಪ್ರೂವಲ್ ಮಾಡ್ಸಕ್ಕಾಗಲ್ಲ. ಅದ್ ನಿಮ್ಮ ಜವಾಬ್ದಾರಿ, ಅದು ಸರ್ಕಾರದ ಜವಾಬ್ದಾರಿ. ನಿಮ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗಿ. ನೀವು ಸುಮ್ನೆ ಬರೀ ವಾರಕ್ಕೊಂದ್ಸತಿ ಕ್ಯಾಬಿನೆಟ್ ಮೀಟಿಂಗು, ಸುಮ್ನೆ ಚರ್ಚೆ ಮಾಡೋದು ಇದೇ ಆಯ್ತು ನಿಮ್ಗೆ. ಬರೀ ಪೇಪರ್ ಸ್ಟೇಟ್ಮೆಂಟ್ಸು, ನ್ಯೂಸ್ ಚಾನಲ್ ಸ್ಟೇಟ್ಮೆಂಟ್ಸು. ವಿದ್ಯಾರ್ಥಿಗಳು ಇವತ್ತು ಎವ್ರಿ ಡೇ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಏಜ್ ಕ್ರಾಸ್ ಆಗ್ತಾ ಇದೆ, ಫೈನಾನ್ಷಿಯಲ್ ಬರ್ಡನ್, ಇವತ್ತು ಸೋಷಿಯಲ್ ಬರ್ಡನ್ ಆಗ್ತಾ ಇದೆ, ಮೆಂಟಲ್ ಸ್ಟ್ರೆಸ್. ಇದನ್ನೆಲ್ಲ ಈ ಒಂದು ಶಾಪ ನಿಮಗೆ ತಟ್ಟದೆ ಬಿಡಲ್ಲ. ಸರ್ಕಾರ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಎನಿ ಮೂಮೆಂಟ್ ನಿಮ್ಮ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಸತಿ ಬಿಡಲ್ಲ ನಿಮ್ ವಿರುದ್ಧ ಹೋರಾಟ ಮಾಡೋದನ್ನ.